ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 143ನೇ ಅಧ್ಯಾಯದ 10ನೇ ವಚನದಲ್ಲಿ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಪ್ರಿಯ ದೈವ ಜನರೇ, ಆತನ ವಚನ ಈ ಮುಂಜಾನೆಯಲ್ಲಿ ಕೀರ್ತನೆಗಾರನು ಹೀಗೆ ಬರೆದು ಹೇಳ್ತಾ ಇದ್ದಾರೆ. ಏನಂದರೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಪ್ರಿಯ ದೈವ ಜನರೇ, ಪ್ರತಿ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬಂದು ನಾವು ಮಾಡಬೇಕಾದ ಮೊದಲನೇ ಪ್ರಾರ್ಥನೆಯೇ ಇದು. ಏನೆಂದರೆ, ದೇವರೇ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದು ಹೇಗೆ, ನಿನ್ನ ಮನಸ್ಸಿನ ಆಸೆಯಂತೆ ನಾನು ನಡೆಯುವುದು ಹೇಗೆ, ನಿನ್ನ ಯೋಚನೆಗಳ ತಕ್ಕ ಹಾಗೆ ನಾನು ಹೆಜ್ಜೆ ಹಾಕುವುದು ಹೇಗೆ, ನೀನು ಆಲೋಚಿಸಿರುವ ಮಾರ್ಗದಲ್ಲಿ ನಾನು ನಡೆಯುವುದು ಹೇಗೆ, ಇದೆಲ್ಲವನ್ನ ಕಲಿಸಿಕೊಡು ಅಂತ ನಾವು ಪ್ರಾರ್ಥಿಸಬೇಕು. ಈ ದಿನ ಆರಂಭಿಸುವಾಗ ನಮ್ಮ ಪ್ರಾರ್ಥನೆ ಇದಾಗಿರಬೇಕು. ದೇವರೇ, ಅಪ್ಪ, ಈ ದಿನವೆಲ್ಲ ನಿನ್ನ ಚಿತ್ತದಂತೆಯೇ ನಾನು ನಡೆಯುವಂತೆ ನನ್ನನ್ನು ಉಪಯೋಗಿಸು, ನನಗೆ ಕಲಿಸಿಕೊಡು, ನನ್ನನ್ನು ಬೋಧಿಸು, ಎಚ್ಚರಿಸು ಅಂತ ನಾವು ಪ್ರಾರ್ಥಿಸಬೇಕು. ಯಾಕೆ ಆತನ ಚಿತ್ತ ಅಂದರೆ, ಪ್ರಿಯ ದೈವ ಜನರೇ, ಆತನ ಚಿತ್ತದಲ್ಲಿ ನಮಗೊಂದು ಆಶೀರ್ವಾದಗಳಿರ್ತದೆ. ಆತನ ಯೋಜನೆಗಳು ನಮಗೆ ಒಂದು ಹಿತಕರವಾಗಿರ್ತದೆ. ಆತನ ಮಾರ್ಗದಲ್ಲಿ ನಡೆಯುವುದು ನಮಗೆ ಅದು ಬಹಳ ಸುರಕ್ಷತೆಯು ಸಮೃದ್ಧಿಯೂ ಆಗಿರುತ್ತದೆ. ಪ್ರಿಯ ದೈವ ಜನರೇ, ಹಾಗಾಗಿ ಪ್ರತಿ ಮುಂಜಾನೆಯಲ್ಲಿ ಏನೋ ನಮ್ಮ ಪ್ಲ್ಯಾನು, ನಮ್ಮ ಯೋಚನೆ, ನಮ್ಮ ಆಸೆ ಬಯಕೆಗಳಂತೆ ನಡೆಯುವುದಕ್ಕಿಂತ ದೇವರ ಚಿತ್ತದಂತೆ ನಡೆಯುವುದು ಹೇಗೆ ಅನ್ನುವುದನ್ನು ಅರಿತು ನಾವು ನಡೆಯುವಂಥವರಾಗಬೇಕು. ದೇವರ ಚಿತ್ತದಂತೆ ನಡೆಯುವಾಗ ಆ ವಚನದ ಮುಂದಿನ ಭಾಗ ಹೀಗೆ ಹೇಳ್ತಾ ಇದೆ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಮಗೊಬ್ಬ ಸಹಾಯಕನು ಬರುತ್ತಾರೆ. ಆತನು ಪವಿತ್ರಾತ್ಮನು, ಆತನು ಶುಭಕಾರಿಯಾಗಿರುವ ಆತ್ಮನು, ಅಂದರೆ ಒಳ್ಳೆ ಕಾರ್ಯಗಳನ್ನು ನಡೆಸಿಕೊಡುವಂಥ ಆತ್ಮನು. ಆ ಆತ್ಮನು ನಮ್ಮನ್ನ ಮಟ್ಟ ನೆಲದಲ್ಲಿ ನಡೆಸ್ತಾರೆ. ನಮ್ಮ ಯೋಚನೆ, ನಮ್ಮ ಪ್ಲಾನ್ ತಕ್ಕ ಹಾಗೆ ನಮ್ಮ ಜೀವಿತವನ್ನೇನಾದರೂ ನಡೆಸಿದ್ರೆ ಹಳ್ಳಕೊಳ್ಳಗಳು, ಅಂಕುಡೊಂಕುಗಳು, ಅನೇಕ ಮುಳ್ಳು ಬೇಲಿಯ ಮಾರ್ಗಗಳು ಇರ್ತದೆ. ಆದರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಆತನ ಆತ್ಮನು ಶುಭಕಾರಿಯಾಗಿರುವವನು ನಮ್ಮನ್ನ ಮಟ್ಟ ನೆಲದಲ್ಲಿ, ಸಮನೆಲದಲ್ಲಿ, ಆಶೀರ್ವಾದದ ಪಥದಲ್ಲಿ ಆತನು ನಡೆಸುವಂಥವರಾಗ್ತಾರೆ. ಇಲ್ಲೇ ಇದೆ ನೋಡಿ ಆಶೀರ್ವಾದ. ನಮ್ಮ ಜೀವಿತ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಬಹಳ ಸುರಕ್ಷತೆಯಲ್ಲಿಯೂ ಸಮೃದ್ಧಿಯಲ್ಲಿಯೂ ಆಶೀರ್ವಾದ ಭರಿತವಾದ ಹೆಜ್ಜೆ ನಮ್ಮದಾಗಿರ್ತದೆ. ನಮ್ಮ ಯೋಚನೆ ಪ್ಲಾನ್ಗಳಲ್ಲಿ ಹೋಗುವುದಾದರೆ ಎಲ್ಲೋ ಒಂದು ಕಡೆ ಅವಮಾನವನ್ನು ನೋಡ್ತೀವಿ, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ನೋಡ್ತೀವಿ, ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರ್ತದೆ. ಯಾಕೆ ನಾನು ಈ ವಿಧದಲ್ಲಿ ಮಾಡಿದೆ, ಯಾಕೆ ಈ ವಿಧದನ್ನು ಆಯ್ಕೆ ಮಾಡಿಕೊಂಡೆ ಅಂತ ನಾವೇ ನಮ್ಮ ಒಂದು ವಿಷಯದಲ್ಲಿ ನಾವು ಒಡೆದಾಡೋದಕ್ಕೆ ಆರಂಭಿಸ್ತೀವಿ. ಹಾಗಾಗಿ ಕರ್ತನ ವಚನದ ಪ್ರಕಾರ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಡೆಯುವುದನ್ನು ನಾವು ಕಲಿತುಕೊಳ್ಳುವಂತರಾಗೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆನ ಆಶೀರ್ವದಿಸು. ಪ್ರಿಯ ಮಕ್ಕಳು ಕರ್ತನೆಯಪ್ಪ ಪ್ರಾರ್ಥಿಸುವಾಗ ಈ ಮುಂಜಾನೆಯಲ್ಲಿ ಅವರು ಒಪ್ಪಿಸಿಕೊಡ್ತಾ ಇದ್ರೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಡೆಯುವುದನ್ನು ಅವ್ರಿಗೆ ಕಲಿಸಿಕೊಡು. ಅಪ್ಪ, ನಮ್ಮ ದೇವರು ನೀನಲ್ಲವೋ ಕರ್ತನೆ, ನಿನ್ನ ಆತ್ಮನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಅಂತ ಒಪ್ಪಿಸಿಕೊಡ್ತಾ ಇದ್ದೀವಿ. ಹೌದು ಕರ್ತನೆ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರಿಗೆ ನಿನ್ನ ಚಿತ್ತ ಅರಿತುಕೊಳ್ಳುವಂತೆ ಈ ದಿನದಲ್ಲಿ ಸಹಾಯ ಮಾಡು. ನಿನ್ನ ಮನಸ್ಸಿನ ಆಸೆ ಬಯಕೆಗಳಂತೆ ಅವರು ನಡೆಯುವುದಕ್ಕೆ ಸಹಾಯ ಮಾಡು. ನೀನು ತಾನೇ ಅವರನ್ನು ಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಯಾತ್ರೆಗಳೆಲ್ಲವೂ ಅದು ಶುಭಕಾರಿಯಾಗಿರೋ ನಿನ್ನ ಆತ್ಮನೋ ಮಟ್ಟ ನೆಲದಲ್ಲಿ ನಡೆಸುವಂತೆ ಸಹಾಯ ಮಾಡೋ. ಅಂಕುಡೊಂಕುಗಳು ಮಾರ್ಪಡಲಿ, ಸಮನೆಲದಲ್ಲಿ ಸಮೃದ್ಧಿಯಿಂದ ಸಾಗಲಿ ಅಂತ ಪ್ರಾರ್ಥಿಸ್ತೇವೆ. ಈ ದಿನ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.